ನನಗೆ ಇವಾಗ ಕಥೆನೇ ಹೇಳಿಲ್ಲ, ನೀನು ಏನು ಮಾತಾಡಿ ಅಂತ ಅವ್ರ ಪರ್ಸನ್ ಇದೆ, ಬಟ್ ಕತೆ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಸರ್, ಇಲ್ಲಿ ಇನ್ನೊಂದು ರಿಕ್ವೆಸ್ಟು, ಈ ಸಿನಿಮಾದಲ್ಲಿ 3 ಥಾಟ್ ವೆರಿ ಇಂಪಾರ್ಟೆಂಟ್ ಸರ್. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಡಾಕ್ಟರ್ ಆಗಬೇಕು ಅಂತಂದರೆ, ಒಬ್ಬ ಲಾಯರ್ ಆಗಬೇಕು, ಎಲ್ಲ ಬೇಕು. ಆದರೆ ಡಿಟೆಕ್ಟಿವ್ ಆಗಿ ನಮ್ಮ ಸಿನಿಮಾದಲ್ಲಿ ಯಾವುದೇ ಅವ್ರು ಓದಿರಲ್ಲ. ಅದೇ ಕಥೆನ ಪ್ರಮುಖವಾದ ಒಂದು ಲೈನು. ಇದು ಹುಟ್ಟಿರೋ ಕಾರಣ ಏನಪ್ಪ ಅಂತಂದರೆ, ಫಸ್ಟು ನಾವು ನೀನು ಕೊರಗಾಜ್ ಅಂತ ಒಂದು ದೇವ್ರಿಗೆ ನಾವು ಮತ್ತು ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟ್ರು ನಾನು ಹೇಳಿದೆ. ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಅನ್ನೋ ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಥರ ಅವಳು ಓದಿರಲ್ಲ, ಅನ್ಎಜುಕೇಟೆಡ್ ಇರ್ತಂದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಕಾರಣ ಇಲ್ಲ, ತೀಕ್ಷ್ಣ ಏಕೆ ಅಂತ. ಈ ಟೈಟ್ಲಿಗೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಉಪ್ಪಿ ಸರ್. ಯಾಕಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ನಾವು ಟೈಟ್ನ ಇಕ್ಕು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದು ಪೇಪರಲ್ಲಿ ಹೇಳ್ಬೇಕಾದ್ರೆ ಅವತ್ತು ಟೈಟ್ಲೇ ಇರಲಿಲ್ಲ. ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದರೆ ಇಷ್ಟು ಪೇಪರ್ಗೆ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದಿನ ಇತ್ತು, ಈ ಟೈಟ್ಲು ಕಾರಣ ಉಪೇಂದ್ರ ಸರ್. ನಾನು ಅದನ್ನು ಹೇಳಿಲ್ಲ, ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇಷ್ಟು ಜನದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಆಗಸ್ಟ್ 7ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟೇ ವಿಷಯ, ನಾವು ಎಷ್ಟು ಥಿಯೇಟರ್ ಮಾಡೋಕ್ಕಿಂತ ನಿಮಗೆ ಗೊತ್ತು, 3 ಥಿಯೇಟ್ರು 300 ಥಿಯೇಟ್ರ್ ಆಗ್ಬೋದು, ಇಲ್ಲ 3 ಥಿಯೇಟ್ರ್ ಮಾಡಿ 3 ಥಿಯೇಟ್ರ್ ಬರ್ಬೋದು, ಆ ಥರ ಬೇಡ. ಕಡಿಮೆ ಥಿಯೇಟ್ರ್ ಮಾಡಿದ್ರು ಕೂಡ ಒಂದು ಪ್ರೊಡ್ಯೂಸರ್ ಹೇಳ್ತಾರೆ ಥಿಯೇಟ್ರ್ ಬಗ್ಗೆ. ಇಷ್ಟೇ ಹೇಳ್ತಾರೆ ಸರ್, ನಾವು ಬಳ್ಳಿ ರೈತನ ಮಗ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ, ಸಿನಿಮಾ ಬಿಟ್ಟರೆ ಯಾವುದು ಗೊತ್ತಿಲ್ಲ.